ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನದಿಯಿಂದ ಮತ್ತೆ ತಮಿಳುನಾಡಿಗೆ ನೀರು ಹರಿಸಿ ಅಂತ ನೀಡುವಂತಹ ಸೂಚನೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಾಲೆಗಳಿಗೆ ನೀರು ಬಿಟ್ಟಿಲ್ಲ, ಮತ್ತೆ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ಅನ್ನೋದು ರೈತರ ಪ್ರಶ್ನೆ ಆಗಿದೆ. ಹೀಗಾಗಿ ರೈತರು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಾನೀಗ ಮೈಸೂರಿನ ಕಾಡಾ ಕಚೇರಿ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ರೈತರು ಈಗಾಗಲೇ ಹೋರಾಟವನ್ನು ಆರಂಭಿಸಿರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡೋದಿಲ್ಲ ಅಂತೇಳಿ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಮೊದಲು ನಮ್ಮ ನಾಲೆಗಳಿಗೆ ನೀರನ್ನು ಹರಿಸಿ, ನಾವು ಬೆಳೆಗಳಿಗೆ ನೀರನ್ನು ಕೇಳ್ತಾ ಇಲ್ಲ, ಜಾನುವಾರುಗಳಿಗೆ, ದನ ಕರುಗಳಿಗೆ ಕುಡಿಯೋದಕ್ಕೆ ನೀರನ್ನು ಕೇಳ್ತಾ ಇದ್ದೇವೆ. ಆದರೆ ಸರ್ಕಾರ ಇದುವರೆಗೂ ನಾಲೆಗಳಿಗೆ ನೀರನ್ನು ಹರಿಸಿಲ್ಲ. ಒಂದು ಕಡೆ ಬರದ ಛಾಯೆ ಇದೆ. ಬೆಳೆಯನ್ನು ಬೆಳಿಬೇಡಿ ಅಂತೇಳಿ ರಾಜ್ಯ ಸರ್ಕಾರವೇ ಸೂಚನೆ ಕೊಟ್ಟಿದೆ. ರಾಜ್ಯ ಸರ್ಕಾರದ ಸೂಚನೆಯನ್ನು ನಾವು ಪಾಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಳೆ ಆಗಿತ್ತು. ಆ ಮಳೆಯಲ್ಲಿ ಬಂದಂತಹ ಏನು ಜಲಾಶಯಗಳಿಗೆ ತುಂಬಿತ್ತು, ಆ ಜಲಾಶಯದ ನೀರನ್ನು ನಾಲೆಗಳಿಗೆ ಹರಿಸಿ ಅಂತೇಳಿ ನಾವು ಮನವಿಯನ್ನ ಮಾಡಿದ್ದು. ಸೊ ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು ನಾಲೆಗಳಿಗೆ ನೀರನ್ನು ಕೊಡ್ತೇವೆ ಅಂತೇಳಿ. ಆದರೆ ಇದೀಗ ನಾಲೆಗಳಿಗೆ ನೀರನ್ನು ಹರಿಸದೆ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತ ಮುಖಂಡರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ನಾಲೆಗಳಿಗೆ ನೀರು ಹರಿಸಿ ಅಂತೇಳಿದರೆ ಆ ಮನವಿಗೆ ಸ್ಪಂದಿಸ್ತಾ ಇಲ್ಲ, ತಮಿಳುನಾಡಿಗೆ ಮತ್ತೆ ನೀರನ್ನು ಹರಿಸಬೇಕು, 15 ದಿನಗಳ ಕಾಲ 12 TMC ಹರಿಸಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಏನು ನಿನ್ನೆ CRWCRC ಅವರು ತಮಿಳುನಾಡಿಗೆ ಪ್ರತಿ ದಿವಸ 12,000 ಕ್ಯೂಸೆಕ್ನ 15 ದಿವಸ ಕೊಡಬೇಕು ಅಂತ ಆದೇಶ ಮಾಡಿರೋದೇ ಅವೈಜ್ಞಾನಿಕ. ಇವತ್ತು ಕರ್ನಾಟಕದಲ್ಲಿ ಮುಂಗಾರು ಫೇಲ್ಯೂರ್ ಆಗಿದ್ದೀವಿ. ಇವತ್ತು ಕರೆಕ್ಟಾಗಿ ಮಳೆ ಆಗಿಲ್ಲ, ಬೆಳೆ ಆಗಿಲ್ಲ. ಮತ್ತು ಸರ್ಕಾರಗಳ ನೀತಿಯಿಂದಾಗಿ ಇವತ್ತು ಕೆರೆಕಟ್ಟೆಗಳಿಗೂ ಕೂಡ ನೀರನ್ನು ಸಮರ್ಪಕವಾಗಿ ನೀರನ್ನು ಬಿಟ್ಟಿಲ್ಲ. ಈ ಕಾರಣಕ್ಕೆ ನಾವು ಏನು ನಿನ್ನೆ ಆದೇಶ ಆಗಿದೆ ಅದು ಅವೈಜ್ಞಾನಿಕ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಏನು ಸರ್ಕಾರ ಕೆರೆ ಕಟ್ಟೆಗಳಿಗೆ ಜಾನುವಾರುಗಳಿಗೆ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೋ ಅದನ್ನು ಕೂಡ ಸಮರ್ಪಕವಾಗಿ ನೀರನ್ನು ಬಿಟ್ಟಿಲ್ಲ. ನೀರು ಬಿಡುವಂಥ ಸಮಯದಲ್ಲೇ ಕಾಲುವೆಗಳ ರಿಪೇರಿ ಮಾಡುವಂಥ ನೆಪದಲ್ಲಿ ಕೂಡ ಕುಂಟು ನೆಪ ಹೇಳಿ ಸರಿಯಾದ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ. ಈ ಕಾರಣಕ್ಕೆ ರಾಜ್ಯ ಸರ್ಕಾರ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮೀಟಿಂಗ್ ಕರೆದು ಬೆಳೆಗಳಿಗೆ ನೀರು ಕೊಡ್ತೀರೋ ಇಲ್ಲೋ ಅನ್ನೋದನ್ನು ತೀರ್ಮಾನ ಮಾಡಬೇಕು. ಯಾಕಂದರೆ ಈಗ ಉದಾಹರಣೆಗೆ ಕಬಿನಿ ನಾಲಾ ಅಚ್ಚುಕಟ್ಟತಕ್ಕ ಲಕ್ಷಾಂತರ ಎಕರೆ ನೀರಾವರಿ ಆಗುತ್ತೆ. ಈಗ ರೈತರು ನೀರು ಬಿಟ್ಟಿದ್ದಾರೆ, ಕೆರೆ ಕಟ್ಟೆಗಳಿಗೆ ತೀವ್ರ ಹೇಳ್ತಾರೆ. ರೈತರು ಕೆಲವರು ಅಗವ್ಯಕ್ಕೆ ಪ್ರಾರಂಭ ಮಾಡಿದ್ದಾರೆ, ಸ್ಪಷ್ಟತೆ ಇಲ್ಲ. ಮತ್ತು ನೂಗು, ರಾಂಪುರ, ಹುಲ್ಲಳ್ಳಿ ಯಾವುದು ಕೂಡ ಸ್ಪಷ್ಟತೆ ಇರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಸ್ಪಷ್ಟೀಕರಣ ಮಾಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ತಮಿಳುನಾಡು ಮುಂಗಾರು ಫೇಲ್ಯೂರ್ ಆಗಿದೆ. ಕರ್ನಾಟಕದಲ್ಲಿ ಹಿಂಗಾರು ಅಲ್ಲಿ ಪ್ರಾರಂಭ ಆಗುತ್ತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಮುಂದೆ ಮಳೆ ಬರುವ ಸಂಭವವಿದೆ ತಮಿಳುನಾಡಿಗೆ. ನಮಗೆ ಕಡಿಮೆ ಇದೆ ಅಂತ ವೈಜ್ಞಾನಿಕವಾಗಿ ಹವಾಮಾನ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೆ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅದಕ್ಕೆಲ್ಲರೂ ಕೂಡ ಬೈಂಡಿಂಗ್ ಆಗಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು, ರೈತರು ರಕ್ಷಣೆ ಮಾಡಬೇಕು. ರೈತರಿಗೆ ನೀರು ಬಿಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದೆ. ಈಗ ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಕರೆ ಕೊಟ್ಟಿದ್ರು. ನಾಳೆ ಬಂದಿದೆ. ಸೊ ಬಂದ್ ಮಾಡ್ತೀರಾ? ರಾಜ್ಯ ರೈತ ಸಂಘ ಇದಕ್ಕೆ ಬೆಂಬಲ ಕೊಡುತ್ತಾ ಅಥವಾ ಹೇಗೆ? ಈಗ ವಾಟಾಳ್ ನಾಗರಾಜ್ ಅವರು ಕಳೆದ ಒಂದು ವಾರದ ಹಿಂದೆಯೇ ಒಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇನು ಹೇಳಿದರು. ಅದಾದ ನಂತರ ಮಳೆ ಪ್ರಾರಂಭವಾಗಿ ಸ್ವಲ್ಪ ಉಸಿರಾಡುವಂಥ ಪ್ರಮೇಯ ಬಂತು. ಆದರೆ ನಿನ್ನೆ ತೀರ್ಮಾನದ ಪ್ರಕಾರ ನಮಗೆ ತೊಂದರೆ ಆಗುತ್ತೆ, ಸರ್ಕಾರ ಏನಾದರೂ ತೀರ್ಮಾನ ಮಾಡಿ ನೀರು ಬಿಡೋದಾದರೆ ನಮಗೆ ಮುಂದೆ ತೊಂದರೆ ಆಗುತ್ತೆ ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಳೆ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ನಮ್ಮ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಈಗ ಇದರ ನಡುವೆ ಈಗ ಸರ್ಕಾರ ನೀರನ್ನು ಬಿಟ್ಟರೆ ರೈತರ ಹೋರಾಟ ಆಗಿರುತ್ತೆ. ಖಂಡಿತವಾಗಿ ನಾವು ಅವತ್ತಿಂದ ಇವತ್ತುವರೆಗೂ ನಮಗೆ ವ್ಯವಸಾಯನೇ ಮಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಆಯ್ತಪ್ಪ, ನಮ್ಗೆ ವ್ಯವಸಾಯ ಮಾಡೋದು ಬೇಡ, ಆಯಿತು, ನೀವೇನು ಪರಿಹಾರ ಘೋಷಣೆ ಮಾಡ್ತೀರಾ ಮಾಡಿ. ನಾವು ಕೇಳ್ತಾ ಇರೋಂಥದ್ದು ಜಾನುವಾರುಗಳು, ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡಿ ಅಂತೇಳಿ. ಅದನ್ನು ಸಹ ಕಾಲುವೆ ರಿಪೇರಿ ಮಾಡ್ತೀವಿ ಅಂತೇಳಿ ಅದನ್ನು ಸಹ ನಮಗೆ ಕಟ್ಟೆಗಳಿಗೆ ನೀರು ಕೊಡ್ತಾಯಿಲ್ಲ. ತಮಿಳ್ನಾಡವ್ರು ನೀರು ಕೇಳ್ತಾರದು ಏನಕ್ಕೆ? ಕೃಷಿ ಬೆಳೀಲಿಕ್ಕೆ. ಈಗ ಏನು CWRC ಅವರು ಅವ್ರಿಗೆ ನನಗೆ ಅರ್ಥ ಆಗ್ತಾಯಿಲ್ಲ, ಅವ್ರಿಗೇನು ಕಾಮನ್ ಸೆನ್ಸ್ ಇದೆಯೋ ಏನೋ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಕುಡಿಯೋಕ್ಕೆ ನೀರು ಮುಖ್ಯನೋ ಇಲ್ಲ ವ್ಯವಸಾಯ ಮುಖ್ಯನೋ ಅವರು ಆಲೋಚನೆ ಮಾಡಬೇಕಾಯ್ತು. ಯಾಕೋ ತಮಿಳ್ನಾಡು ಪರ ವಕಾಲತ್ತು ವಹಿಸ್ತಾ ಇದ್ದಾರೆ. ನಾನು ಅದನ್ನು ಮೊದಲನೇದಾಗಿ CWRC ನಾನು ವಿರುದ್ಧವಾಗಿ ನಾನು ಧಿಕ್ಕಾರವನ್ನು ಕೂಗಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ಜೊತೆಗೆ
ನಾನು ರಾಜ್ಯದ MP ಗಳಲ್ಲೂ ಸಹ ನಾನು ಅವ್ರ ವಿರುದ್ಧ ನಾನು ಧಿಕ್ಕಾರವನ್ನು ಕೂಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನೆಲ ಜಲ ಭಾಷೆ ವಿಚಾರ ಬಂದಾಗ ಎಲ್ಲರೂ ಸಹ ಒಮ್ಮತದಿಂದ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಇಲ್ಲಿವರೆಗೂ ಸಹ ಮಾಡಿಲ್ಲ. ನಾನು ಒತ್ತಾಯ ಮಾಡ್ತಾಯಿದ್ದೇನೆ, ನೀವು ಪಕ್ಷ ಭೇದ ಅವೆಲ್ಲವನ್ನು ಬಿಟ್ಟು ಇವತ್ತು ಸಹ ನೀವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಕರ್ನಾಟಕ ರಾಜ್ಯ ರೈತರನ್ನು ಉಳಿಸುವ ದಿಕ್ಕಿನಲ್ಲಿ, ಕುಡಿಯುವ ನೀರನ್ನ ಕೊಡಿಸುವ ದಿಕ್ಕಿನಲ್ಲಿ ನೀವು ಹೋರಾಟವನ್ನು ಮಾಡಬೇಕು. ನೀವು ಹೋರಾಟವನ್ನು ಮಾಡಲಿಲ್ಲ ಅಂತಂದರೆ ನಿಮ್ಮ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ನಿಮಗೆ ಬಿಸಿ ಮಾಡಿಸೋಂಥ ಕಾರ್ಯಕ್ರಮಗಳನ್ನ ನಾವು ಹಾಕೋತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರ ತಾಂಡವಾಡ್ತೈತೆ. ಇವತ್ತು ರೈತರು ದಿನನಿತ್ಯ ಪ್ರತಿಯೊಬ್ಬರು ಒಬ್ಬರಲ್ಲ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾವ್ರೆ. ಅಂಥ ಪರಿಸ್ಥಿತಿಲಿ CWRC ಆದೇಶವನ್ನು ರಾಜ್ಯ ಸರ್ಕಾರ ಧಿಕ್ಕರಿಸ್ಬೇಕು, ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು. ಇವತ್ತು ನಮ್ಮ KRS ಡ್ಯಾಮ್ನಲ್ಲಿ 30 TMC ನೀರಿದೆ. ಇವತ್ತು ಪ್ರತಿದಿನ ನಾವು 15,000 ಕ್ಯೂಸೆಕ್ನ ನೀರು ಬಿಟ್ಟರೆ 15 ದಿನಕ್ಕೆ 15 TMC ಖಾಲಿ ಆಗ್ತದೆ. ಅದರಿಂದ ನಮಗೆ ಕುಡಿಯೋ ನೀರು ಅಭಾವ ಆಗಿರೋದ್ರಿಂದ ರಾಜ್ಯ ಸರ್ಕಾರ ರೈತರ ಪರವಾಗಿ ಒಂದು ತೀರ್ಮಾನವನ್ನು ತಗೋಬೇಕು. ಇದೇ ರೀತಿ ಏನಾದರೂ CWRC ಆದೇಶವನ್ನು ಅವರು ಮೀರಿ ಏನಾದರೂ ಮಾಡಿಕ್ಕೋದ್ರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಾವು ಮಾಡಬೇಕಾಯ್ತದೆ ಅಂತ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ರೈತರ ಸ್ಪಷ್ಟ ಎಚ್ಚರಿಕೆ. ಏನು ಸೂಚನೆ ನೀಡಲಾಗಿದೆ, 15 ದಿನಗಳ ಕಾಲ 12,000 ಕ್ಯೂಸೆಕ್ ಪ್ರತಿದಿನ ಹರಿಸಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಬಾರ್ದು. ಮೊದಲು ನಾಲೆಗಳಿಗೆ ನೀರನ್ನು ಹರಿಸಿ, ಜಾನುವಾರುಗಳು ದನ ಕರುಗಳಿಗೆ ನೀರನ್ನು ಕೊಡಿ, ಕುಡಿಯೋದಕ್ಕೆ ನೀರನ್ನು ಕೊಡಿ, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.